ವೀಕ್ಷಕರಿಗೆಲ್ಲ ನಮಸ್ಕಾರ. ಭಕ್ತಿ ಭಂಡಾರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಹೊಸ್ತಿಲಿನ ಬಗ್ಗೆ ತಿಳಿದುಕೊಳ್ಳೋಣ. ಅಂದರೆ ಪ್ರತಿನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ನಾವು ಮಾಡುವ ಕೆಲಸ ಬಾಗಿಲಿಗೆ ನೀರು ಹಾಕಿ ಬಾಗಿಲನ್ನು ಅಂದರೆ ಮನೆಯ ಹೊಸ್ತಿಲನ್ನು ಅಲಂಕಾರಗೊಳಿಸುವುದು. ಯಾಕೆ ಪ್ರತಿದಿನ ಬಾಗಿಲನ್ನು ತೊಳೆದು ಅಲಂಕಾರ ಮಾಡಬೇಕು, ಹಾಗೆ ಅರಿಶಿನ ಕುಂಕುಮವನ್ನು ಹಚ್ಚಬೇಕು, ಅದರಲ್ಲೂ ಮುಖ್ಯವಾಗಿ ಯಾಕೆ ಅರಿಶಿನವನ್ನು ಬಾಗಿಲಿಗೆ ಹಚ್ಚಬೇಕು ಮುಖ್ಯವಾಗಿ ತಿಳಿದುಕೊಳ್ಳೋಣ. ಪ್ರತಿದಿನ ಬೇಗ ಏಳುತ್ತೀರಿ, ಬಾಗಿಲನ್ನು ಸ್ವಚ್ಛಗೊಳಿಸುತ್ತೀರಿ, ನೀರು ಹಾಕಿ ಅಥವಾ ಸಗಣಿಯಿಂದ ಸಾರಿಸಿ ರಂಗೋಲಿ ಹಾಕುತ್ತೀರಿ. ಅದಾದ ನಂತರ ಮಾಡುವ ಮುಖ್ಯ ಕೆಲಸ ಎಂದರೆ ಹೊಸ್ತಿಲಿಗೆ ಅರಿಶಿನ ಕುಂಕುಮ ಇಡುವುದು. ಆದರೆ ಯಾರೂ ಯೋಚನೆ ಮಾಡಿಲ್ಲ ಬಾಗಿಲಿಗೆ ಯಾಕೆ ಅರಿಶಿನ ಕುಂಕುಮ ಹಚ್ಚುತ್ತಾರೆ ಎಂದು. ಕೇವಲ ಬಣ್ಣಕ್ಕಾಗಿ ಅಥವಾ ಯಾರೋ ನೋಡಿ ಅಥವಾ ಅಕ್ಕಪಕ್ಕ ಮನೆಯವರನ್ನ ಮೆಚ್ಚಿಸುವುದಕ್ಕೋ ಅಥವಾ ಇದು ತಲೆಮಾರುಗಳಿಂದ ಬಂದಿರುವ ಅಭ್ಯಾಸದಿಂದನೋ. ಆದರೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಜನ ಹೊಸ್ತಿಲಿಗೆ ಅರಿಶಿನ ಹಚ್ಚುತ್ತಾರೆ. ಆದರೆ ಏಕೆ ಹಚ್ಚುತ್ತಾರೆ ಅಂತ ಎಷ್ಟು ಜನಕ್ಕೆ ಗೊತ್ತು? ಅದರಲ್ಲಿ ಅಡಗಿರುವ ಶಕ್ತಿಯನ್ನು ಹೇಗೆ ಬಳಸಿಕೊಳ್ಳಬೇಕೆಂದು ತಿಳಿಯದೆ ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡುತ್ತಿರುತ್ತಾರೆ. ಆ ತಪ್ಪುಗಳಿಂದಾಗಿ ಎಷ್ಟೋ ಪೂಜೆ ಮಾಡಿದರೂ ಮನೆಯಲ್ಲಿ ಶಾಂತಿ ಇರುವುದಿಲ್ಲ. ಗಂಡ ಹೆಂಡತಿ ಜಗಳ, ಮಕ್ಕಳಲ್ಲಿ ಕಿರಿಕಿರಿ, ಕೈಯಲ್ಲಿ ಹಣ ನಿಲ್ಲುವುದಿಲ್ಲ. ಇವೆಲ್ಲ ಏಕೆ ಆಗುತ್ತಿವೆ? ನಿಮ್ಮ ಮನೆಯ ಮುಖ್ಯದ್ವಾರ ಅಂದರೆ ನಿಮ್ಮ ಸಿಂಹದ್ವಾರದ ಹೊಸ್ತಿಲು ಅಳುತ್ತಿರುವುದರಿಂದ. ಹೌದು, ನೀವು ಕೇಳಿದ್ದು ನಿಜ. ಹೊಸ್ತಿಲು ಕೂಡ ಅಳುತ್ತದೆ, ಹಾಗೆ ಆಶೀರ್ವದಿಸುತ್ತದೆ. ಇಂದು ಈ ವಿಡಿಯೋದಲ್ಲಿ ಹೊಸ್ತಿಲಿಗೆ ಅರಿಶಿನ ಹಚ್ಚಿ ಕುಂಕುಮ ಇಡುವ ಪ್ರತಿಯೊಬ್ಬ ಮಹಿಳೆಯೂ ಖಂಡಿತವಾಗಿಯೂ ಮಾಡಬೇಕಾದ ಒಂದು ರಹಸ್ಯ ಕೆಲಸದ ಬಗ್ಗೆ ನಾನು ಹೇಳುತ್ತೇನೆ. ಇದು ಕೇವಲ ಪೂಜೆಯಲ್ಲ, ಇದೊಂದು ವಿಜ್ಞಾನ. ಇದು ನಮ್ಮ ಹಿರಿಯರು ನಮಗೆ ನೀಡಿದ ಒಂದು ಅದ್ಭುತವಾದ ವರ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಈ ವಿಡಿಯೋ ಮುಗಿಯೋ ಹೊತ್ತಿಗೆ ನಾಳೆ ಬೆಳಗ್ಗೆ ನೀವು ಹೊಸ್ತಿಲನ್ನು ಸ್ಪರ್ಶಿಸಿದಾಗ ನಿಮಗೆ ಆಗುವ ಅನುಭವ ವಿಭಿನ್ನವಾಗಿರುತ್ತದೆ. ಮೊದಲಿಗೆ ನಮ್ಮ ಹೆಣ್ಣು ಮಕ್ಕಳ ಸೌಭಾಗ್ಯವನ್ನು ಕಾಪಾಡಿಕೊಳ್ಳಲು ಬಯಸುವ ಪ್ರತಿಯೊಬ್ಬರೂ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಹೊಸ್ತಿಲು ಎಂದರೇನು? ಅದು ಕೇವಲ ಮರದಿಂದ ಮಾಡಿದ ಮರದ ತುಂಡಲ್ಲ. ಹೊಸ್ತಿಲು ಜಗತ್ತು ಮತ್ತು ಕುಟುಂಬದ ನಡುವಿನ ಲಕ್ಷ್ಮಣ ರೇಖೆ. ಹೊರಗಿನ ಪ್ರಪಂಚ ಹೇಗಿರುತ್ತೆ? ಹೊರಗಿನ ಕಸ ಮನೆಗೆ ಬರದಂತೆ ತಡೆಯುವುದು ಯಾರು? ಅದು ನಿಮ್ಮ ಮನೆಯ ಹೊಸ್ತಿಲ. ಒಬ್ಬ ವ್ಯಕ್ತಿ ಹೊರಗಿನಿಂದ ಮನೆಗೆ ಬಂದಾಗ ಅವರ ಜೊತೆ, ಅವರ ಮನಸ್ಸಿನ ಜೊತೆ ಅನೇಕ ರೀತಿಯ ಶಕ್ತಿಗಳು ಬರುತ್ತವೆ. ಒಬ್ಬರು ನಿಮ್ಮ ಮನೆಯನ್ನು ನೋಡಿ ಅಸೂಯೆ ಪಡಬಹುದು, ಮತ್ತೊಬ್ಬರು ನಿಮ್ಮ ಮೇಲೆ ಕೋಪದಿಂದ ಬಂದಿರಬಹುದು. ಆ ಕೆಟ್ಟ ದೃಷ್ಟಿಯನ್ನು ಅಲ್ಲೇ ಭಸ್ಮ ಮಾಡುವ ಶಕ್ತಿ ಅರಿಶಿನಕ್ಕೆ ಮಾತ್ರ ಇದೆ. ಅದಕ್ಕಾಗಿಯೇ ನಮ್ಮ ಹಿರಿಯರು ಹೇಳುತ್ತಾರೆ, ಹೊಸ್ತಿಲು ದಾಟಿದ ಹೆಣ್ಣು, ಹೊಸ್ತಿಲು ದಾಟದ ಮಾತು ಎಂದು. ಅಂದರೆ ಹೊಸ್ತಿಲಿಗೆ ಅಷ್ಟು ಶಕ್ತಿ ಇದೆ. ಯಾವ ಮನೆಯ ಹೊಸ್ತಿಲು ಅರಿಶಿನ ಕುಂಕುಮಗಳಿಂದ ಕಂಗೊಳಿಸುತ್ತಿರುತ್ತದೆಯೋ, ಯಾವ ಮನೆಯ ಹೊಸ್ತಿಲ ಬಳಿ ಸ್ತ್ರೀಯರು ಭಕ್ತಿಯಿಂದ ದೀಪ ಹಚ್ಚುತ್ತಾರೋ ಆ ಹೊಸ್ತಿಲು ಅದು ನನಗೆ ಸ್ವಾಗತ ದ್ವಾರ, ನಾನು ಅಲ್ಲೇ ಇರುತ್ತೇನೆ ಎಂದು ಲಕ್ಷ್ಮಿ ಜ್ಯೇಷ್ಠಾದೇವಿಗೆ ಹೇಳುತ್ತಾರೆ. ಆದರೆ ಯಾರ ಮನೆ ಹೊಸ್ತಿಲು ಧೂಳು ಹಿಡಿದು ಅರಿಶಿನವಿಲ್ಲದೆ ಇರುತ್ತದೆಯೋ ಆ ಹೊಸ್ತಿಲು ನನಗೆ ಅಗ್ನಿಗೆ ಸಮಾನ, ನಾನು ಅಲ್ಲಿ ಹೋಗಲಾರೆ, ನೀನು ಅಲ್ಲಿರು ಎಂದು ಲಕ್ಷ್ಮೀದೇವಿ ದರಿದ್ರ ದೇವತೆಯಾದ ಜ್ಯೇಷ್ಠಾದೇವಿಗೆ ಹೇಳುತ್ತಾಳಂತೆ. ಅದಕ್ಕೆ ಯಾವಾಗಲೂ ಹೊಸ್ತಿಲು ಅರಿಶಿನ ಕುಂಕುಮದಿಂದ ಕಂಗೊಳಿಸುತ್ತಿರಬೇಕು. ಪರೋಕ್ಷವಾಗಿ ಜ್ಯೇಷ್ಠಾದೇವಿಯನ್ನು ಒಳಗೆ ಬರದಂತೆ ತಡೆಯುವುದು ಮುಖ್ಯದ್ವಾರದಿಂದಲೇ. ಬಡತನ ಸಿರಿತನ ಅಕ್ಕ ತಂಗಿ. ಬಡತನ ಜ್ಯೇಷ್ಠಾದೇವಿಯಾದರೆ ಸಿರಿತನ ಲಕ್ಷ್ಮೀದೇವಿ. ಯಾವಾಗಲೂ ನಿಮ್ಮ ಮನೆಯ ಹೊಸ್ತಿಲು ಅರಿಶಿನ ಕುಂಕುಮ ಹೂಗಳಿಂದ ಕಂಗೊಳಿಸುತ್ತಿದ್ದರೆ ಅಲ್ಲಿ ಜ್ಯೇಷ್ಠಾದೇವಿ ಬರೋದಿಲ್ಲ, ಏಕೆಂದರೆ ಇಲ್ಲಿ ಲಕ್ಷ್ಮಿ ನೆಲೆಸಿದ್ದಾಳೆ ಎಂದು. ಮುಖ್ಯದ್ವಾರದಿಂದಲೇ ಪ್ರಾಣಶಕ್ತಿ ಅಂದರೆ ಪಾಸಿಟಿವಿಟಿ ಎನರ್ಜಿ ಒಳಗೆ ಬರುತ್ತದೆ. ಅರಿಶಿನವು ಒಂದು ಅದ್ಭುತವಾದ ಆಂಟಿಬಯೋಟಿಕ್, ಕ್ರಿಮಿನಾಶಕವಾಗಿದೆ. ಹೊಸ್ತಿಲಿಗೆ ಅರಿಶಿನವನ್ನು ಹಚ್ಚಿದಾಗ ಕಣ್ಣಿಗೆ ಕಾಣದ ಸೂಕ್ಷ್ಮ ಜೀವಿಗಳು ಮನೆಗೆ ಪ್ರವೇಶಿಸಲು ಸಾಧ್ಯವಿಲ್ಲ. ಅದೇ ರೀತಿ ಕಣ್ಣಿಗೆ ಕಾಣದ ನಕಾರಾತ್ಮಕ ಶಕ್ತಿಯೂ ಸಹ ನಿಲ್ಲುತ್ತದೆ. ಇನ್ನು ಅರಿಶಿನ ಕುಂಕುಮವನ್ನು ಹೊಸ್ತಿಲಿಗೆ ಹಚ್ಚುವಾಗ ಯಾವಾಗಲೂ ಬಲದಿಂದ ಎಡಕ್ಕೆ ಹಚ್ಚಬೇಕು, ಅಡ್ಡಾದಿಡ್ಡಿಯಾಗಿ ಹಚ್ಚಬಾರದು. ಇನ್ನು ಹೊಸ್ತಿಲಿಗೆ ಅರಿಶಿನ ಕುಂಕುಮ ಹಚ್ಚುವಾಗ ಈ ಮಂತ್ರವನ್ನು ಹೇಳಿಕೊಂಡು ಹಚ್ಚಬೇಕು. ಓಂ ಶ್ರೀ ಮಹಾಲಕ್ಷ್ಮಿ ನಮ್ಮ ಮನೆ ಸುಭಿಕ್ಷವಾಗಿರಲಮ್ಮ ಎಂದು ಪ್ರತಿದಿನ ಹಚ್ಚುವಾಗಲೂ ಈ ಮಂತ್ರವನ್ನು ಹೇಳಿಕೊಂಡು ಹಚ್ಚಬೇಕು. ಸೊಂಟವನ್ನು ಬಗ್ಗಿಸಿ ಹಚ್ಚಬೇಕು. ಹಾಗೆ ಹೊಸ್ತಿಲಿನ ಮೇಲೆ ನಿಂತು ಮಾತನಾಡಬಾರದು. ಹಾಗೆ ಹೊಸ್ತಿಲಿನ ಮೇಲೆ ಕುಳಿತುಕೊಳ್ಳಲೂಬಾರದು. ಹೊಸ್ತಿಲಿನ ಒಳಗೆ ನಿಂತು ಹೊರಗಡೆ ಇರುವವರಿಗೆ ಮನೆಯಲ್ಲಿರುವ ಯಾವುದೇ ವಸ್ತುಗಳನ್ನು ನೀಡಬಾರದು. ನಮ್ಮ ಮನೆಯ ಬಾಗಿಲು ನಮ್ಮ ನಡತೆಗಳನ್ನು ಸೂಚಿಸುತ್ತದೆ. ಬಾಗಿಲಿಗೆ ಅರಿಶಿನವನ್ನು ಹಚ್ಚುವುದರಿಂದ ಯಾವುದೇ ತರಹದ ನಕಾರಾತ್ಮಕ ಶಕ್ತಿಗಳು ಒಳಗೆ ಪ್ರವೇಶಿಸುವುದಿಲ್ಲ. ಹಾಗೆ ದೃಷ್ಟಿದೋಷ ಕಡಿಮೆಯಾಗುತ್ತದೆ. ಹಾಗೆ
ಒಳಗಡೆ ಕುಳಿತುಕೊಂಡು ಹೊಸಲಿಗೆ ಅರಿಸಿನ ಕುಂಕುಮವನ್ನು ಹಚ್ಚಬಾರದು, ಹೊರಗಿನಿಂದಲೇ ಹಚ್ಚಬೇಕು. ಹೊಸ್ತಿಲಿನ ಪೂಜೆಗೆ ಬಿಳಿ ಹೂವುಗಳನ್ನು ಬಳಸಿದರೆ ತುಂಬ ಒಳ್ಳೆಯದು. ಇನ್ನು ಅರ್ಥಪೂರ್ಣವಾಗಿ ಹೇಳಬೇಕೆಂದರೆ, ಮನೆಯ ಹೊಸ್ತಿಲು ನಮಗೆ ಲಕ್ಷ್ಮಣ ರೇಖೆ ಇದ್ದಂತೆ. ಯಾವುದೇ ತರಹದ ದುಷ್ಟಶಕ್ತಿಗಳು, ಕೆಟ್ಟ ದೃಷ್ಟಿಗಳು ಮನೆಯೊಳಗಡೆ ಪ್ರವೇಶಿಸದಂತೆ ನಮ್ಮ ಮನೆಯ ಮುಖ್ಯ ದ್ವಾರ ತಡೆಯುತ್ತದೆ. ವೀಕ್ಷಕರೇ, ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಹಾಗೆ ಏನಾದರೂ ಇಷ್ಟ ಆದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಮತ್ತಷ್ಟು ವಿಡಿಯೋಗಳಿಗಾಗಿ ಅಂತ ಹೇಳುತ್ತಾ ಇವತ್ತಿನ ವಿಡಿಯೋನ ಮುಗಿಸುತ್ತಿದ್ದೇನೆ. ಧನ್ಯವಾದಗಳು.